ಹಲೋ ಎಲ್ರಿಗೂ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಬೇಕ್ರಿ ಸ್ಟೈಲಲ್ಲಿ ಎಗ್ ಪಫ್ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ. ಎಗ್ ಪಫ್ ಶೀಟ್ ಮತ್ತು ಪಫ್ ಹೇಗೆ ಮಾಡೋದಂತ ನೋಡೋಣ. ಫಸ್ಟು ನಾನಿಲ್ಲಿ ಒಂದು 1/4 kg ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ ಉಪ್ಪು ರುಚಿಗೆ ತಕ್ಕಷ್ಟು ಮತ್ತು 1 ಸ್ಪೂನಷ್ಟು ಬೆಣ್ಣೆ ಹಾಕಿದ್ದೀನಿ. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಇವಾಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಇದನ್ನು ಪೂರಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಬೇಕು. ತುಂಬ ತೆಳ್ಳಗೆ ಮಾಡ್ಕೊಬಾರ್ದು, ಸ್ವಲ್ಪ ಗಟ್ಟಿನೇ ಇರಬೇಕು. ಚೆನ್ನಾಗಿ ಒಂದು 10 ನಿಮಿಷ ನಾದಬೇಕು. ಇದು ನೋಡಿ, ಈ ಥರ ಹದ ಇರಬೇಕು. ಇಷ್ಟು ಸಾಫ್ಟಾಗಿದೆ. ಇದನ್ನು ಒಂದು 10 ನಿಮಿಷ ರೆಸ್ಟಿಗೆ ಇಡೋಣ. ಇವಾಗ ಒಂದು 10 ನಿಮಿಷ ಆಗಿದೆ. ಇನ್ನೊಂದು ಸರಿ ಈ ಥರ ನೀಟಾಗಿ ಕಲಿಸ್ಕೊಬೇಕು. ಆಮೇಲೆ ಇದನ್ನು ನಾನು ಬಾಲ್ ಸೈಜಾಗಿ ಉಂಡೆ ಮಾಡ್ಕೊತಾ ಇದ್ದೀನಿ. ಎಲ್ಲನೂ ಇಷ್ಟು ಹಿಟ್ಟಲ್ಲಿ ನನಗೆ 7 ಉಂಡೆಗಳಾಗಿದೆ. ಇದನ್ನು ಚಪಾತಿ ಥರ ಎಷ್ಟು ತೆಳ್ಳಗಾಗುತ್ತೋ ಅಷ್ಟು ತೆಳ್ಳಗೆ ಲಟ್ಟಿಸ್ಕೋಬೇಕು. ಈ ಥರ ಲಟ್ಟಿಸ್ಕೊಂಡಿದ್ದೀನಿ ನೋಡಿ. ಇಷ್ಟು ತಿಕ್ನೆಸ್ಸಲ್ಲಿದೆ. ಎಲ್ಲನೂ ಇದೇ ಥರ ಮಾಡಿಟ್ಕೋಬೇಕು. ಇವಾಗ ಎಲ್ಲ ಲಟ್ಸಿಟ್ಕೊಂಡಿದ್ದೀನಿ ಒಂದು ಶೀಟ್ಗೆ. ಫಸ್ಟು ಇವಾಗ ಬೆಣ್ಣೆ ಅಪ್ಲೈ ಮಾಡ್ಕೋಬೇಕು. ಇದಕ್ಕೆ ನಾನು 100 ಗ್ರಾಮಷ್ಟು ಬೆಣ್ಣೆ ಯೂಸ್ ಮಾಡ್ತಾಯಿದ್ದೀನಿ. ಇನ್ನೂ ಜಾಸ್ತಿ ಬೇಕು ಅಂದರೂ ನೀವು ಹಾಕ್ಕೋಬೋದು. ನಾವು ಎಷ್ಟು ಬೆಣ್ಣೆ ಹಾಕ್ತೀವಿ ಅಷ್ಟು ಚೆನ್ನಾಗಿರುತ್ತೆ. ಇವಾಗ 1 ಸ್ಪೂನ್ ಬೆಣ್ಣೆ ಹಾಕ್ಕೊಂಡು ಪೂರ್ತಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ತಾಯಿದ್ದೀನಿ ನೋಡಿ, ಈ ಥರ. ಇವಾಗ ನೆಕ್ಸ್ಟು ಸ್ವಲ್ಪ ಮೈದಾ ಹಿಟ್ಟನ್ನು ಉದುರಿಸ್ಕೊತಾ ಇದ್ದೀನಿ, ಲೇಯರ್ ಚೆನ್ನಾಗಿ ಬರುತ್ತೆ ಅಂತ, ಅಂಟ್ಕೊಳ್ಳಲ್ಲ. ನೆಕ್ಸ್ಟು ಸೇಮ್ ಅದೇ ಪ್ರೊಸೀಜರ್. ಇನ್ನೊಂದು ಚಪಾತಿ ಹಾಕಿ ಮತ್ತೆ ಇನ್ನೊಂದು ಸ್ಪೂನ್ ಬೆಣ್ಣೆ ಹಾಕಿ ನೀಟಾಗಿ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. 7 ಚಪಾತಿನೂ ಇದೇ ಥರ ಮಾಡ್ಕೋಬೇಕು. ಇವಾಗ ನಾನು ಲಾಸ್ಟ್ ಒನ್ ಹಾಕ್ತಾಯಿದ್ದೀನಿ. ಇನ್ನೂ ತುಂಬ ಥರ ಪಫ್ ಶೀಟ್ಸ್ನ ಮಾಡ್ತಾರೆ, ಬಟ್ ಇದು ತುಂಬ ಈಸಿ ಮೆಥಡ್ ಅಂತ ನನಗನ್ನಿಸ್ತು. ನಾನು ಇದನ್ನು ಲಾಕ್ಡೌನ್ ಟೈಮಲ್ಲಿ ಟ್ರೈ ಮಾಡಿದ್ದು. ಆವಾಗಿಂದ ನಾನು ಇದೇ ಮೆಥಡ್ ಫಾಲೋ ಮಾಡ್ತೀನಿ. ತುಂಬ ಚೆನ್ನಾಗಿ ಬರುತ್ತೆ ಲೇಯರ್ಸು. ಇಷ್ಟಾದಮೇಲೆ ಈ ಥರ ಫೋಲ್ಡಿಂಗ್ ಮಾಡ್ಕೋಬೇಕು. ಸ್ವಲ್ಪ ಸೈಡ್ಸಲ್ಲಿ ಬೆಣ್ಣೆ ಬರಬಾರ್ದು ಅಂತ ನಾನು ಲಾಕ್ ಮಾಡ್ತಾಯಿದ್ದೀನಿ. ಮತ್ತು ಇದನ್ನು ಮತ್ತೆ ಈ ಥರ ಫೋಲ್ಡ್ ಮಾಡ್ತಾಯಿದ್ದೀನಿ. ಇದೇ ಥರ ಮಾಡಬೇಕು. ಇದನ್ನು ಇವಾಗ 1 ಅವರ್ ಇಲ್ಲ 2 ಅವರ್ ಫ್ರೀಝರಲ್ಲಿ ಇಡಬೇಕು. ಇದು ಗಟ್ಟಿ ಆಗಬೇಕು, ಬೆಣ್ಣೆ ಅಲ್ವಾ ಅದಕ್ಕೆ. ಇವಾಗ ಅಷ್ಟರಲ್ಲಿ ಅದಕ್ಕೆ ಸ್ಟಫಿಂಗ್ ಪಲ್ಯ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ. ನಾನಿಲ್ಲಿ 1 ಸ್ಪೂನಷ್ಟು ಆಯಿಲ್ ಹಾಕಿದ್ದೀನಿ ಮತ್ತು 2 ಮೀಡಿಯಮ್ ಸೈಜ್ ಈರುಳ್ಳಿ, 1 ಹಸಿಮೆಣ್ಸಿಕಾಯಿ ಹಾಕ್ತಾಯಿದ್ದೀನಿ. ಇದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ಇಷ್ಟು ಫ್ರೈ ಆದಮೇಲೆ ನಾನು ಒಂದು ಅರ್ಧ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಮತ್ತು ಇದು ರೆಡ್ ಚಿಲ್ಲಿ ಪೌಡರ್ ಅರ್ಧ ಸ್ಪೂನ್, ಧನಿಯಾ ಪುಡಿ ಅರ್ಧ ಸ್ಪೂನ್, ಮತ್ತು ಇದು ಗರಂ ಮಸಾಲ, ಇದು ಒಂದು ಅರ್ಧ ಸ್ಪೂನ್ ಹಾಕಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ, ಮಸಾಲ ಹಸಿ ವಾಸನೆ ಹೋಗಲಿ ಅಂತ ಅಷ್ಟೇ. ತುಂಬ ಜಾಸ್ತಿ ನೀರು ಹಾಕ್ಬಾರ್ದು. ಇದನ್ನು ಒಂದು 2 ಮಿನಿಟ್ಸ್ ಹಾಗೆ ಕುಕ್ ಆಗೋಕೆ ಬಿಟ್ಬಿಡಬೇಕು. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಇಷ್ಟೇ ಪಲ್ಯ, ಸಿಂಪಲ್. ಇದು ರೆಡಿ ಆಯ್ತು. ಇವಾಗ ನೆಕ್ಸ್ಟು ಪಫ್ ಹೇಗೆ ಮಾಡೋದಂತ ನೋಡೋಣ. ನೋಡಿ, ನಾನು ಒಂದು 2 ಅವರು ಫ್ರೀಝರಲ್ಲಿ ಇಟ್ಟಿದ್ದೆ. ಇಷ್ಟು ಗಟ್ಟಿಯಾಗಿದೆ. ಇವಾಗ ಇದನ್ನು ಲಟ್ಟಿಸ್ಕೋಬೇಕು. ಈ ಥರ ಸ್ವಲ್ಪ ಗಟ್ಟಿಯಾಗಿರುತ್ತೆ. ಈ ಥರ ಮಾಡ್ಕೊಂಡು ಲಟ್ಟಿಸ್ಕೋಬೇಕು. ಇವಾಗ ಇದರಲ್ಲಿ ನಾನು ಒಂದು 1/4 ಭಾಗದಷ್ಟು ಕಟ್ ಮಾಡ್ಕೋತಾ ಇದ್ದೀನಿ. ನಾನೊಂದು 4 ಪಫ್ ಮಾಡ್ತಾಯಿದ್ದೀನಿ. ಇಷ್ಟು ಸಾಕಾಗುತ್ತೆ. ಇದನ್ನು ಈ ಥರನೇ ಲಟ್ಸ್ಕೊಬೇಕು. ನೋಡಿ, ಇಷ್ಟು ತಿಕ್ನೆಸ್ ಇರಬೇಕು. ಆವಾಗ ಲೇಯರ್ಸು ಚೆನ್ನಾಗಿ ಬರುತ್ತೆ. ಇದನ್ನು 4 ಪೀಸಸ್ಸಾಗಿ ಕಟ್ ಮಾಡ್ತಾಯಿದ್ದೀನಿ ನಾನು. ನೋಡಿ, ಇಷ್ಟು ತಿಕ್ನೆಸ್ ಇದೆ. ಬೇಕಿದ್ದರೆ ನೀವು ಸೈಡ್ಸ್ ಎಲ್ಲ ಕಟ್ ಮಾಡ್ಕೋಬೋದು. ನಾನೇನು ಕಟ್ ಮಾಡ್ತಾಯಿಲ್ಲ, ಹಂಗೆ ಇಡ್ತಾಯಿದ್ದೀನಿ. ಇವಾಗ ಬೇಕಿಂಗ್ ಟ್ರೇಗೆ ಹಾಕ್ಕೊಂಡು ಪಲ್ಯ ಸ್ಟಫ್ ಮಾಡ್ತಾಯಿದ್ದೀನಿ ಮತ್ತು ಹಾಫ್ ಎಗ್ ಇಡ್ತಾಯಿದ್ದೀನಿ. ಈ ಥರ 4 ಕಡೆ ಸೀಲ್ ಮಾಡ್ಕೊಬೇಕು ನೀಟಾಗಿ.
ಇದೇ ಥರ ಮಾಡ್ಕೊಬೇಕು, ಇಲ್ಲಾಂದರೆ ಬೇಕ್ ಮಾಡ್ಬೇಕಾದ್ರೆ ಬಿಟ್ಟೋಗ್ಬಿಡುತ್ತೆ. ನೀಟಾಗಿ ಸ್ವಲ್ಪ ಸೀಲ್ ಮಾಡಬೇಕು. ಇದನ್ನು ನಾನು ಅವನ್ನಲ್ಲಿ ಬೇಕ್ ಮಾಡ್ತಾಯಿದ್ದೀನಿ. 35 ಮಿನಿಟ್ಸ್ 200 ಡಿಗ್ರೀಸಲ್ಲಿ ಬೇಕ್ ಮಾಡ್ತಾಯಿದ್ದೀನಿ. ಇದನ್ನು ನೀವು ಕುಕ್ಕರಲ್ಲಿ ಬೇಕಿದ್ದರೂ ಬೇಕ್ ಮಾಡ್ಕೋಬೋದು. ಕುಕ್ಕರಲ್ಲಿ ಒಂದು 45 to 50 ಮಿನಿಟ್ಸ್ ಹಿಡಿಯುತ್ತೆ. ಇವಾಗ 35 ಮಿನಿಟ್ಸ್ ಆಗಿದೆ. ಎಗ್ ಪಫ್ ರೆಡಿ ಆಗಿದೆ. ಪರ್ಫೆಕ್ಟಾಗಿ ಕುಕ್ ಆಗಿದೆ. ಒಂದು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಲೇಯರ್ಸ್ ಎಲ್ಲ ಚೆನ್ನಾಗಿ ಬಂದಿದೆ. ಬೇಕ್ರಿಲಿ ನಿಮಗೆ ದಾಲ್ಡಾ ಯೂಸ್ ಮಾಡ್ತಾರೆ, ಹೆಲ್ತಿ ಒಳ್ಳೆಯದಲ್ಲ. ಇದೇ ಥರ ಮನೇಲಿ ಮಾಡ್ಕೊಳ್ಳಿ, ಟ್ರೈ ಮಾಡಿ. ಹೇಗಿತ್ತಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.